ಮುಖ್ಯಮಂತ್ರಿಗಳೇ, ನೀವು ಮಾತೆತ್ತಿದ್ರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ. ಖಜಾನೆ ತುಂಬಿ ತುಳುಕ್ತಾ ಇದ್ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ? ಬೇಡಿಕೆ ಈಡೇರಿಸಿ. ಇಲ್ಲ ನಾವು ಪಾಪರಾಗಿದ್ದೀವಿ, ನಮ್ಮ ಹತ್ರ ಬಿಡಿಗಾಸು ಇಲ್ಲ ಅಂತ ಒಪ್ಕೊಳ್ಳಿ. ಒಂದು ಕಡೆ ನೀವು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ವೇತನ ಹಿಂಬಾಕಿ ಕೊಡದಲ್ಲೇ ಸತಾಯಿಸ್ತೀರಿ. ಇದು ಒಪ್ತಕ್ಕಂಥ ಮಾತಲ್ಲ. ತಕ್ಷಣ ಅದನ್ನು ಸ್ಯಾಲ್ರಿ ಅರಿಯರ್ಸ್ನ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ವೇತನ ಪರಿಷ್ಕರಣೆ. ಉಳಿದೆಲ್ಲ ಸರ್ಕಾರಿ ನೌಕರಿಗೆ ಹೇಗಾಗುತ್ತೆ ಅವರಂತಲೇ ಇವರಿಗೂ ವೇತನ ಪರಿಷ್ಕರಣೆ ಆಗಲಿ, ತಪ್ಪೇನಿದೆ? ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಇವ್ರನ್ನೂ ಕೂಡ ನಮ್ಮ ಉಳಿದ ಸರ್ಕಾರಿ ನೌಕರರಂತಲೇ ಪರಿಗಣಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ. ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೋತೀರಿ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದವರ ಪೊಲೀಸ್ ಕೇಸ್ನ ವಾಪಸ್ ತೆಗೆದುಕೊಳ್ತೀರಿ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ, ಊರು ಸುಟ್ಟವರ ಕೇಸ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸು ಮಾಡ್ತೀರಿ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ತೀರಿ. ಈ ನೌಕರರ ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಂಥ ನೌಕರರ ಮೇಲೆ ಹಾಕಿರೋ ಕೇಸ್ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ? ತಗೊಳ್ಳಿ. ಅಂದರೆ ನಿಮ್ಮ ಕಳಕಳಿ ಕೇವಲ ನಿಮಗೆ ವೋಟ್ ಬ್ಯಾಂಕು ಯಾರಿರ್ತಾರೋ ಅವ್ರ ಬಗ್ಗೆ ಮಾತ್ರನಾ? ಉಳಿದವ್ರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ? ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹಿಂದೆ BJP ಸರ್ಕಾರ ಇದ್ದಾಗ ನಾವು 15% ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಪ್ರತಿ 4 ವರ್ಷಕ್ಕೊಮ್ಮೆ ಆ ರೀತಿ ಮೂಲ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ. ನೀವು ಕೂಡ ಆ ರೀತಿ ಮೂಲ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಗ ಚಳವಳಿ ಮಾಡ್ತಿರ್ಬೇಕಾದ್ರೆ. ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ. ಅವತ್ತು ನೀವು BJP ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು, ಈ ಸರ್ಕಾರಿ ಈ KSRTC ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿಯಾಗಿರೋರು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಾಷಣ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ. ಈಗ ಯಾಕೆ ತಾರತಮ್ಯ ಮಾಡ್ತಾಯಿದ್ದೀರಿ? ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿದ್ದಾಗ ಸಹಾನುಭೂತಿ ಇತ್ತು, ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂಥೇಳಿ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಅದು ಬಿಟ್ಟು ನೀವು ಸಬು ಬೀಳೋದು ಬೇಡ. ನೋಡಿ, ನಮಗಾದರೂ ಸಕಾರಣ ಇತ್ತು. 2 ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು. ಆ ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ. ನಿಮ್ಗ್ಯಾವ ಸಂಕಷ್ಟ ಇದೆ ಹೇಳಿ? ನಿಮಗೆ ಆ ಥರದ್ದು ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ. ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂಥೇಳಿ. ಹಾಗಾಗಿ ನೀವು ತಕ್ಷಣ ಅದನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸ್ತೇನೆ. ನಾವು BJP ಸರ್ಕಾರ ಇನ್ಕ್ರಿಮೆಂಟು ನಿವೃತ್ತಿಯ ನಂತರನೂ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ. ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ. ನೀವು ಮತ್ತೆ 4 ನಿಗಮಗಳು ನಷ್ಟದಲ್ಲಿದ್ದಾವೆ ಅಂತ ಹೇಳಿದಿರಿ. ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ ಕಾರಣ? ಪರ್ಚೇಸಿಂಗಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರಾ? ಯಾರು ಕಾರಣ ನಷ್ಟಕ್ಕೆ? ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು MD. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು DC ಮಟ್ಟದ ಅಧಿಕಾರಿಗಳು, ಅಂದರೆ KSRTC DC ಮಟ್ಟದ ಅಧಿಕಾರಿಗಳು, ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು. ಅಂಥವ್ರು ನಷ್ಟಕ್ಕೆ ಹೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ. ಕಂಡಕ್ಟರ್ ಡ್ರೈವರ್ಗಳು ಅವರು ಕಷ್ಟಪಟ್ಟು ದುಡಿತಾರೆ. ನೀವು ಏನು ಮಾಡ್ಕೊಂಬಿಟ್ಟಿದ್ದೀರಿ? ಜೀತದಾಳಗಳ ಥರ ಮಾಡ್ಕೊಂಬಿಟ್ಟಿದ್ದೀರಿ. ಅವ್ರು ಜೀತದಾಳಗಳಲ್ಲ, ಅವರು ಸರ್ಕಾರಿ ಜೀತದಲ್ಲಿರ್ತಕ್ಕಂಥವ್ರಲ್ಲ. ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ನೀವು BJP ಸರ್ಕಾರ ಅದ್ರ ಕಾರಣ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮ್ಗೆ ಆಳುವ ಯೋಗ್ಯತೆಯೇ ಇಲ್ಲ ಅಂಥೇಳಿ.
ಈ BJP ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ, ನಾವು ಬಗೆಹರಿಸ್ತೀವಿ. KSRTC ನೀವು ರಾಜೀನಾಮೆ ಕೊಡಿ, ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ನಾವು KSRTC ನೌಕರರ ಬೇಡಿಕೆ ಈಡೇರಿಸ್ತೇವೆ, ಅವ್ರ ಕೇಸ್ನು ವಾಪಸ್ ತೆಗೆದುಕೊಳ್ತೇವೆ, ಅವರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಹೋಗಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ. ಏನು ಸರ್ಕಾರದ ಪರಿಸ್ಥಿತಿ ಏನು ಕೆಟ್ಟಿದೆ? ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೇನೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ದಿನಕ್ಕೆ 11 ಲಕ್ಷ ಖರ್ಚು ಮಾಡ್ತಾರಂತೆ. 11 ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ, ಅದು ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದೇನು ವಿಶೇಷವಾದ ಇನ್ಯಾವ ಕಾಫಿ ತರಿಸ್ಕೊಡ್ತೀರೋ ಯಾವುದಲ್ಲಿ. ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ, ಮಂತ್ರಿಗಳಿಗೆ ಹೊಸ ಕಾರು, ಅವ್ರ ಖರ್ಚು ಕಡಿಮೆ ಆಗಿಲ್ಲ. ಆ ಬಡಪಾಯಿ ದುಡ್ಕೊ ತಿನ್ನೋ KSRTC ಅವ್ರಿಗೆ ಯಾಕ್ರಿ ಸಂಯಮದ ಪಾಠ ಹೇಳ್ತೀರಿ? ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ಸಂಯಮದ ಪಾಠನ. ಈಗ ಇತ್ತೀಚೆಗೆ 2 ವರ್ಷ ಪೂರ್ಣ ಆದಾಗ ಎಂಥ ಸಮಾವೇಶ, ಅದು ಸಾಧನಾ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ 300-400 ಕೊಟ್ಟು ಕರ್ಕೊಂಬಂದ್ರಿ. ಅದನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ಮೂತಿ ನೋಡಿ ಜನ ಬರಲ್ಲ, ಕಾಸು ಕೊಟ್ಟರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ನೀವು ಅದು ಅವರಿಗೆ 300-400 ದುಡ್ಡು ಕೊಟ್ಟು ಒಂದೊಂದು ಸಮಾವೇಶಕ್ಕೆ ಕೋಟಿ ದುಡ್ಡು ಖರ್ಚು ಮಾಡಿದ್ರಿ. ನಿಮಗಿಲ್ದಿರೋ ಸಂಯಮದ ಪಾಠ ಆ ದುಡ್ದು ತಿನ್ನುವಂಥ ಜೀತದ ಆಳುಗಳ ರೀತಿಯಲ್ಲಿ ಕೆಲಸ ಮಾಡುವಂಥ ಆ ನೌಕರರಿಗೆ ಯಾಕ್ರಿ ಪಾಠ ಹೇಳ್ತೀರಿ ನೀವು? ಅವರಿಗೆಲ್ಲ ಪಾಠ ಹೇಳಬೇಕಾಗಿರೋದು ನೀವು, ಪಾಠ ಕಲ್ತ್ಕೋಬೇಕಾದವರು ನೀವು. ಅವ್ರಿಗೆ ಪಾಠ ಹೇಳ್ತಾ ಇದ್ದೀರಿ. ನೀವು ಯಾವುದನ್ನು ಉಳಿಸಿದಿರಿ ಹೇಳಿ? ಯಾವ ಖರ್ಚನ್ನು ಉಳಿಸಿದಿರಿ? ಇಲ್ಲಿ ಯಾವುದನ್ನು ಉಳಿಸಿದಿರಿ? ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ? ಅವ್ರಿಗೇನು ನ್ಯಾಯವಾಗಿ ಕೊಡಬೇಕು ಕೊಡಿ, ಅದನ್ನು ಅವ್ರಿಗೆ ಪಾಠ ಹೇಳಬೇಡಿ ನೀವು. ಹಾಂ, ಅದು ಬೇರೆ ಒಂದು ಶೋ ಮಾಡಿದ್ರು. ಬಸ್ ಹತ್ತಿ ಕೂತ್ಕೊಂಡು ಏನು ದಿನ ಬಸ್ಸಲ್ಲೇ ಓಡಾಡ್ತಾರೆ ಅನ್ಬೇಕು ಜನ, ಇವರೇ ಬಸ್ಸಲ್ಲಿ ಓಡಾಡ್ತಾರೆ ಅನ್ಬೇಕು. ಹಳ್ಳಿಲಿ ಜನ ಬಸ್ ಇಲ್ದಂಗೆ ಆಗಿದ್ದಾವೆ ಅಂತ ಶಾಪ ಆಗ್ತಿದ್ದಾರೆ ಸರ್ಕಾರಕ್ಕೆ. 500 ಕೋಟಿ ಟಿಕೆಟ್ ನಾನೇ ಹರಿದು ಕೊಡ್ತೀನಿ ಅಂತ ಹರಿದು ಕೊಟ್ರಿ. ನೀವೇ ಹರಿದು ಕೊಟ್ರಿ, ನೀವೇ ಈಗ ಸಮಸ್ಯೆ ಬಗೆಹರಿಸಿ. ನೀವೇ ಹರಿದು ಕೊಟ್ಟಿದ್ರಲ್ವ ಎಲ್ಲರಿಗೂ. ಆ ಪ್ರಚಾರ ತಗೊಳಕ್ಕೆ ಬರುತ್ತೆ. ಈ ಜನರ ನ್ಯಾಯಯುತ ಬೇಡಿಕೆ ಈಡೇರ್ಸಕ್ಕೆ ಬರಲ್ವ ನಿಮಗೆ? ಮುಖ್ಯಮಂತ್ರಿಗಳೇ, ನೀವು ಮಾತೆತ್ತಿದ್ರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ. ಖಜಾನೆ ತುಂಬಿ ತುಳುಕ್ತಾ ಇದ್ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ? ಬೇಡಿಕೆ ಈಡೇರಿಸಿ. ಇಲ್ಲ ನಾವು ಪಾಪರಾಗಿದ್ದೀವಿ, ನಮ್ಮ ಹತ್ರ ಬಿಡಿಗಾಸು ಇಲ್ಲ ಅಂತ ಒಪ್ಕೊಳ್ಳಿ. ಒಂದು ಕಡೆ ನೀವು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ವೇತನ ಹಿಂಬಾಕಿ ಕೊಡದಲ್ಲೇ ಸತಾಯಿಸ್ತೀರಿ. ಇದು ಒಪ್ತಕ್ಕಂಥ ಮಾತಲ್ಲ. ತಕ್ಷಣ ಅದನ್ನು ಸ್ಯಾಲ್ರಿ ಅರಿಯರ್ಸ್ನ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ವೇತನ ಪರಿಷ್ಕರಣೆ. ಉಳಿದೆಲ್ಲ ಸರ್ಕಾರಿ ನೌಕರಿಗೆ ಹೇಗಾಗುತ್ತೆ ಅವರಂತಲೇ ಇವರಿಗೂ ವೇತನ ಪರಿಷ್ಕರಣೆ ಆಗಲಿ, ತಪ್ಪೇನಿದೆ? ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಇವ್ರನ್ನೂ ಕೂಡ ನಮ್ಮ ಉಳಿದ ಸರ್ಕಾರಿ ನೌಕರರಂತಲೇ ಪರಿಗಣಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ. ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೋತೀರಿ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದವರ ಪೊಲೀಸ್ ಕೇಸ್ನ ವಾಪಸ್ ತೆಗೆದುಕೊಳ್ತೀರಿ. DJ ಹಳ್ಳಿ, KJ ಹಳ್ಳಿ, ಊರು ಸುಟ್ಟವರ ಕೇಸ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸು ಮಾಡ್ತೀರಿ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ತೀರಿ. ಈ ನೌಕರರ ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಂಥ ನೌಕರರ ಮೇಲೆ ಹಾಕಿರೋ ಕೇಸ್ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ? ತಗೊಳ್ಳಿ. ಅಂದರೆ ನಿಮ್ಮ ಕಳಕಳಿ ಕೇವಲ ನಿಮಗೆ ವೋಟ್ ಬ್ಯಾಂಕು ಯಾರಿರ್ತಾರೋ ಅವ್ರ ಬಗ್ಗೆ ಮಾತ್ರನಾ? ಉಳಿದವ್ರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ? ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹಿಂದೆ BJP ಸರ್ಕಾರ ಇದ್ದಾಗ ನಾವು 15% ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಪ್ರತಿ 4 ವರ್ಷಕ್ಕೊಮ್ಮೆ ಆ ರೀತಿ ಮೂಲ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ. ನೀವು ಕೂಡ ಆ ರೀತಿ ಮೂಲ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಗ ಚಳವಳಿ ಮಾಡ್ತಿರ್ಬೇಕಾದ್ರೆ. ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ. ಅವತ್ತು ನೀವು BJP ಸರ್ಕಾರ
ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು. ಈ ಸರ್ಕಾರಿ ಈ KSRTC ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿಯಾಗಿರೋರು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಾಷಣ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ. ಈಗ ಯಾಕೆ ತಾರತಮ್ಯ ಮಾಡ್ತಾಯಿದ್ದೀರಿ? ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿದ್ದಾಗ ಸಹಾನುಭೂತಿ ಇತ್ತು, ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂಥೇಳಿ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಅದು ಬಿಟ್ಟು ನೀವು ಸಬು ಬೀಳೋದು ಬೇಡ. ನೋಡಿ, ನಮಗಾದರೂ ಸಕಾರಣ ಇತ್ತು. 2 ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು. ಆ ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ. ನಿಮ್ಗ್ಯಾವ ಸಂಕಷ್ಟ? ನಿಮ್ಗ್ಯಾವ ಸಂಕಷ್ಟ ಇದೆ ಹೇಳಿ? ನಿಮಗೆ ಆ ಥರದ್ದು ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ. ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂಥೇಳಿ. ಹಾಗಾಗಿ ನೀವು ತಕ್ಷಣ ಅದನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸ್ತೇನೆ. ನಾವು BJP ಸರ್ಕಾರ ಇನ್ಕ್ರಿಮೆಂಟು ನಿವೃತ್ತಿಯ ನಂತರನೂ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ. ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ. ನೀವು ಮತ್ತೆ 4 ನಿಗಮಗಳು ನಷ್ಟದಲ್ಲಿದ್ದಾವೆ ಅಂತ ಹೇಳಿದಿರಿ. ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ ಕಾರಣ? ಪರ್ಚೇಸಿಂಗಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರಾ? ಯಾರು ಕಾರಣ ನಷ್ಟಕ್ಕೆ? ನಷ್ಟಕ್ಕೆ ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು MD. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು DC ಮಟ್ಟದ ಅಧಿಕಾರಿಗಳು, ಅಂದರೆ KSRTC DC ಮಟ್ಟದ ಅಧಿಕಾರಿಗಳು, ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು. ಅಂಥವ್ರು ನಷ್ಟಕ್ಕೆ ಹೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ. ಕಂಡಕ್ಟರ್ ಡ್ರೈವರ್ಗಳು ಅವರು ಕಷ್ಟಪಟ್ಟು ದುಡಿತಾರೆ. ನೀವು ಏನು ಮಾಡ್ಕೊಂಬಿಟ್ಟಿದ್ದೀರಿ? ಜೀತದಾಳಗಳ ಥರ ಮಾಡ್ಕೊಂಬಿಟ್ಟಿದ್ದೀರಿ. ಅವ್ರು ಜೀತದಾಳಗಳಲ್ಲ, ಅವರು ಸರ್ಕಾರಿ ಜೀತದಲ್ಲಿರ್ತಕ್ಕಂಥವ್ರಲ್ಲ. ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ನೀವು BJP ಸರ್ಕಾರ ಅದ್ರ ಕಾರಣ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮ್ಗೆ ಆಳುವ ಯೋಗ್ಯತೆಯೇ ಇಲ್ಲ ಅಂಥೇಳಿ ಈ BJP ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ, ನಾವು ಬಗೆಹರಿಸ್ತೀವಿ. KSRTC ನೀವು ರಾಜೀನಾಮೆ ಕೊಡಿ, ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ನಾವು KSRTC ನೌಕರರ ಬೇಡಿಕೆ ಈಡೇರಿಸ್ತೇವೆ, ಅವ್ರ ಕೇಸು ವಾಪಸ್ ತೆಗೆದುಕೊಳ್ತೇವೆ, ಅವರಿಗೆ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಹೋಗಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ. ಏನು ಸರ್ಕಾರದ ಪರಿಸ್ಥಿತಿ ಏನು ಕೆಟ್ಟಿದೆ? ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೇನೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ದಿನಕ್ಕೆ 11 ಲಕ್ಷ ಖರ್ಚು ಮಾಡ್ತಾರಂತೆ. 11 ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ, ಅದು ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದೇನು ವಿಶೇಷವಾದ ಇನ್ಯಾವ ಕಾಫಿ ತರಿಸ್ಕೊಡ್ತೀರೋ? ಯಾವುದಲ್ಲಿ ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ, ಮಂತ್ರಿಗಳಿಗೆ ಹೊಸ ಕಾರು, ಅವ್ರ ಖರ್ಚು ಕಡಿಮೆ ಆಗಿಲ್ಲ. ಆ ಬಡಪಾಯಿ ದುಡ್ಕೊ ತಿನ್ನೋ KSRTC ಅವ್ರಿಗೆ ಯಾಕ್ರಿ ಸಂಯಮದ ಪಾಠ ಹೇಳ್ತೀರಿ? ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ಸಂಯಮದ ಪಾಠನ. ಈಗ ಇತ್ತೀಚೆಗೆ 2 ವರ್ಷ ಪೂರ್ಣ ಆದಾಗ ಎಂಥ ಸಮಾವೇಶ ಅದು, ಸಾಧನಾ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ 300-400 ಕೊಟ್ಟು ಕರ್ಕೊಂಬಂದ್ರಿ. ಅದನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ಮೂತಿ ನೋಡಿ ಜನ ಬರಲ್ಲ, ಕಾಸು ಕೊಟ್ಟರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ನೀವು ಅದು ಅವರಿಗೆ 300-400 ದುಡ್ಡು ಕೊಟ್ಟು ಒಂದೊಂದು ಸಮಾವೇಶಕ್ಕೆ ಕೋಟಿ ದುಡ್ಡು ಖರ್ಚು ಮಾಡಿದ್ರಿ. ನಿಮಗಿಲ್ದಿರೋ ಸಂಯಮದ ಪಾಠ ಆ ದುಡ್ದು ತಿನ್ನುವಂಥ ಜೀತದ ಆಳುಗಳ ರೀತಿಯಲ್ಲಿ ಕೆಲಸ ಮಾಡುವಂಥ ಆ ನೌಕರರಿಗೆ ಯಾಕ್ರಿ ಪಾಠ ಹೇಳ್ತೀರಿ ನೀವು? ಅವರಿಗೆಲ್ಲ ಪಾಠ ಹೇಳಬೇಕಾಗಿರೋದು ನೀವು, ಪಾಠ ಕಲ್ತ್ಕೋಬೇಕಾದವರು ನೀವು. ಅವ್ರಿಗೆ ಪಾಠ ಹೇಳ್ತಾ ಇದ್ದೀರಿ. ನೀವು ಯಾವುದನ್ನು ಉಳಿಸಿದಿರಿ ಹೇಳಿ? ಯಾವ ಖರ್ಚನ್ನು ಉಳಿಸಿದಿರಿ? ಇಲ್ಲಿ ಯಾವುದನ್ನು ಉಳಿಸಿದಿರಿ? ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ? ಅವ್ರಿಗೇನು ನ್ಯಾಯವಾಗಿ ಕೊಡಬೇಕು ಕೊಡಿ, ಅದನ್ನು ಅವ್ರಿಗೆ ಪಾಠ ಹೇಳಬೇಡಿ ನೀವು. ಹಾಂ, ಅದು ಬೇರೆ ಒಂದು ಶೋ ಮಾಡಿದ್ರು. ಬಸ್ ಹತ್ತು ಕೂತ್ಕೊಂಡು ಏನು ದಿನ ಬಸ್ಸಲ್ಲೇ ಓಡಾಡ್ತಾರೆ ಅನ್ಬೇಕು ಜನ, ಇವರೇ ಬಸ್ಸಲ್ಲಿ ಓಡಾಡ್ತಾರೆ ಅನ್ಬೇಕು. ಹಳ್ಳೀಲಿ ಜನ
ಬಸ್ ಇಲ್ದಂಗೆ ಆಗಿದ್ದಾವೆ ಅಂತ ಶಾಪ ಆಗ್ತಿದ್ದಾರೆ ಸರ್ಕಾರಕ್ಕೆ. 500 ಕೋಟಿ ಟಿಕೆಟ್ ನಾನೇ ಹರಿದು ಕೊಡ್ತೀನಿ ಅಂತ ಹರಿದು ಕೊಟ್ರಿ, ನೀವೇ ಹರಿದು ಕೊಟ್ರಿ, ನೀವೇ ಈಗ ಸಮಸ್ಯೆ ಬಗೆಹರಿಸಿ, ನೀವೇ ಹರಿದು ಕೊಟ್ಟಿದ್ರಲ್ವ ಎಲ್ಲರಿಗೂ. ಆ ಪ್ರಚಾರ ತಗೊಳಕ್ಕೆ ಬರುತ್ತೆ, ಈ ಜನರ ನ್ಯಾಯಯುತ ಬೇಡಿಕೆ ಈಡೇರ್ಸಕ್ಕೆ ಬರಲ್ವ ನಿಮಗೆ?